ಪೋರ್ಟರ್ ಕಸ್ಟಮರ್ ಕಡೆಯಿಂದ ಯಾರಾದರೂ ನೋಡಿದ್ರೆ ಸ್ವಲ್ಪ ಸಾಲ್ವ್ ಮಾಡಿಕೊಡಿ. ಅಂದರೆ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಇರಲಿಲ್ಲ, ಇವಾಗೆಲ್ಲ ಈ ಥರ ಜಾಸ್ತಿ ಆಗ್ತೈತೆ. ಒಂದಿಬ್ಬರು ಹೇಳಿದ್ರು ನನಗೆ ಈ ಥರ ಆಗ್ತೈತೆ ಬ್ರೋ ಅಂತ. ಅದಕ್ಕೆ ಆದಷ್ಟು ಇದನ್ನು ವಿಡಿಯೋನ ಶೇರ್ ಮಾಡಿ, ಆದಷ್ಟು ಪೋರ್ಟರ್ ಕಸ್ಟಮರ್ ಕೇರ್ಗೆ ತಲುಪೋಂಕ ಶೇರ್ ಮಾಡಿ. ದೊಡ್ಡ ದೊಡ್ಡ ಆರ್ಡ್ರು ಯಾವುದೇ ಬರುತ್ತೋ ಎಲ್ಲ ಅವ್ರಿಗೆ ಬರುತ್ತಂತೆ ಗುರು. ಒಳ್ಳೆ ಈ ಮ್ಯಾಗ್ನೆಟ್ ಥರ, ಅಂದರೆ ಮ್ಯಾಗ್ನೆಟ್ ಸುತ್ತಮುತ್ತ ಕಬ್ಬಿಣ ಎಲ್ಲಿದ್ರು ಹೆಂಗೆ ಹೇಳ್ಕೊಳುತ್ತೆ ಆ ಥರ. ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದರು, ಒಬ್ಬರು 4 to 6 ಮಾಡ್ಬೋದು ಅಂತ ಪೋರ್ಟರು. ತಕ್ಷಣ ಹಂಗೆ ಸಮನ್ ಆಕ್ಸೆಪ್ಟ್ ಸಮನ್ ಆಕ್ಸೆಪ್ಟ್ ಸಮನ್ ಆಕ್ಸೆಪ್ಟ್ ಅಂತ ಬರ್ತೈತೆ. ಇದು ಐಟಮ್ ಪೆನ್ ಡ್ರೈವ್ ಏನೋ ಕೊಟ್ಟವ್ರೆ. ಗುಡ್ ಸ್ಪೇಸ್ ಹೆಂಗೆ ಓಪನ್ ಮಾಡೋದು ಅಂತ ಕೇಳ್ತಾಯಿದ್ರು. ಹಿಂಗೆ ಸುಮ್ಮನೆ ಅಷ್ಟೇ ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ. ಇದು ನಾರ್ಮಲ್ಲು, ಅಂದರೆ ಚಿಕ್ಕ ಸ್ವಲ್ಪ ಗುಡ್ ಸ್ಪೇಸ್ ಇದು. ಹಲೋ ಐ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಬಂದ್ಬಿಟ್ಟು ರ್ಯಾಪಿಡೋ ಪೋರ್ಟರು ಎಲ್ಲ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾವುದ್ರಲ್ಲಿ ಆರ್ಡ್ರ್ ಬೀಳುತ್ತೋ ಅದು ಮಾಡೋಣ ಅಂತಿದ್ದೆ. ಬಟ್ ಇವಾಗ ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಬಿತ್ತು, 237 218 ಎಷ್ಟೋ ಒಂದು ಬಿತ್ತು, 25 ಕಿಲೋಮೀಟ್ರು. ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಮುಂದೆ 1 ಕಿಲೋಮೀಟ್ರ್ ಪಿಕಪ್ಪು. ಇಲ್ಲೇ ತೋರಿಸ್ತೈತಲ್ಲ, ಇಲ್ಲೇ ಮುಂದೆ ಈ ರೋಡು 1.1 1.3 ಅಂತೆ. 1.3 ಪಿಕಪ್ಪು. ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಆರ್ಡ್ರ್ ಬಿದ್ದಿರೋದು, ಅಂದರೆ ಬೇರೆ ಯಾವುದ್ರಲ್ಲೂ ಬಿದ್ದಿಲ್ಲ. ಒಂದು ಪೋರ್ಟ್ರಲ್ಲೊಂದು 300 ರೂಪಾಯಿ ಆರ್ಡ್ರ್ ಬಿತ್ತು. ಬಟ್ ಅಂದರೆ ಅದು ಎತ್ಕೊಳಕ್ಕಾಗಿಲ್ಲ, ಟೈಮಿಂಗ್ ಇತ್ತಲ್ಲ, ಎತ್ಕೊಬಿಟ್ರು ಬೇರೆ ಯಾರೋ. ನನ್ನ ಮಕ್ಕಳಿದು ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡಿಬಿಡ್ತಾರಣ ಅಂತ ಒಂದು ಡೌಟ್ ಐತೆ ನನಗೆ. ಯಾಕಂದರೆ ಈ ಆಟೋದವರು ಬೇಜಾನ್ ಜನ ಬುಕ್ ಮಾಡ್ತವ್ರೆ ಗುರು ಸುಮ್ಮನೆ. ಅದಕ್ಕೆ ಇನ್ನು ಅಲ್ಲಿ ಹೋಗೋದಂಕ ನಮಗೆ ಕನ್ಫರ್ಮ್ ಇಲ್ಲ. ಏನಾದರೂ ಹಂಗೆ ಹಿಂಗೆ ಇದ್ದರೆ ಅವ್ರ ಹತ್ರ ಕ್ಯಾನ್ಸಲ್ ಮಾಡಿಬಿಡ್ಬೋದು ಆರ್ಡ್ರು. ನೋಡೋಣ ಯಾರು ಸಿಗ್ತಾರೆ ಹೆಂಗೆ ಏನು ಅಂತ. ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದರು, ಒಬ್ಬರು 4 to 6 ಮಾಡ್ಬೋದು ಅಂತ ಪೋರ್ಟರು. 2 ಅವರ್ಸಲ್ಲಿ ಆರ್ಡ್ರ್ ಬೀಳುತ್ತಾ ಇಲ್ವ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವೇನಾದರೂ ಮೈನ್ ಏರಿಯಾದಲ್ಲಿದ್ದರೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಏರಿಯಾದಲ್ಲಿದ್ದರೆ ಆರ್ಡ್ರ್ ಬೀಳುತ್ತೆ, ಇಲ್ಲಾಂದರೆ ಬೀಳಲ್ಲ ಆರ್ಡ್ರು. ಈ ಕಡೆ ಹೊಸೂರು ಸೈಡೆಲ್ಲ ಹೋಗ್ಬಿಟ್ರೆ ಆರ್ಡ್ರ್ ಅನ್ನೋದೇ ಬೀಳಲ್ಲ. ಬಟ್ ಬೀಳುತ್ತೆ, ಕಾಯಬೇಕು, ದೊಡ್ಡ ಆರ್ಡ್ರ್ ಕೊಡ್ತಾರೆ. ಬಟ್ ನಮಗೆ ಟೈಮಿಂಗೆಲ್ಲ ಹೇಳೋಕ್ಕಾಗಲ್ಲ. ನೀವು ಒಂದು 2 ಅವರ್ಸ್ ಅಂದರೆ ರ್ಯಾಪಿಡೋ ಊಬರ್ ಆ ಥರ ಮಾಡ್ಕೋಬೋದು ಅಷ್ಟೇ ಹೊತ್ತು. ಇದರಲ್ಲಿ ಪೋರ್ಟ್ರಲ್ಲಿ 2 ಅವರ್ಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಐತೆ. ಇನ್ನು ವೆಯ್ಟ್ ಮಾಡಿ ಮಾಡ್ತೀನಿ ಅಂದರೆ ಮಾಡ್ಬೋದು, ಇಲ್ಲಾಂದ್ರೆ ಮಾಡೋಕ್ಕೆ ಜಾಸ್ತಿ ಕಷ್ಟ. ಯೋಚನೆ ಮಾಡಿ, ಇಲ್ಲ 2 ಅವರ್ಸ್ ಮಾಡ್ತೀನಿ ಅಂದರೆ ಇದಕ್ಕೆ ಹೋಗ್ಬಿಡಿ, ಅಂಕಲ್ ಡೆಲಿವರಿ ಇಲ್ಲಾಂದರೆ ರ್ಯಾಪಿಡೋ ಊಬರು, ಅದು ಮಾಡ್ಕೊಬಿಡಿ, ಈಸಿಲಿ ಆಗುತ್ತೆ. 2 ಅವರ್ಸ್ ಪೋರ್ಟರೆಲ್ಲ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಐತೆ. ಮಿನಿಮಮ್ ಅಂದರೆ ಒಂದು 3 ಅವರ್ಸ್ 4 ಅವರ್ಸ್ ವೆಯ್ಟ್ ಮಾಡಿದ್ರೇ ನಿಮಗೆ ಆರ್ಡ್ರ್ ಬೀಳೋದು ತಾನೇ ಅಂತ ಗ್ಯಾರಂಟಿ ಇಲ್ಲ. ಬಟ್ ವೆಯ್ಟ್ ಮಾಡಿ ನಾವು ಎತ್ಕೋಬೇಕಾಗತ್ತೆ. ಓಕೆ ಬನ್ನಿ, ಇನ್ನೇನು ಆಲ್ಮೋಸ್ಟು ಪಿಕಪ್ ಹತ್ರ ಬಂದೆ. ಯಾರು ಇರ್ತಾರೆ ಹೇಳೋದು ಗೊತ್ತಿಲ್ಲ. ಪಿಕಪ್ ಹತ್ರ ಹುಡುಗನ ಅಂತ ವಿಘ್ನೇಶ್ ಅಂತ ಐತೆ. 18 ರೂಪಾಯಿ ನಾನು ಟಿಪ್ ಕೊಡ್ತಾವನೆ, ಅದಕ್ಕೆ ನಾನು ಎತ್ಕೊಂಡಿದ್ದು. ಇಲ್ಲಂದಿದ್ರೆ ಎತ್ಕೊತಾ ಇಲ್ಲ, ಹೋಗಲ್ಲಿ ಅಂತ. 4161 ಹತ್ತಿ ಬ್ರೋ. ಕುರಳೂರು, JP ನಗರು, ಕುರಳೂರು, ದೊಡ್ಡ ಕೊಮ್ಮನಹಳ್ಳಿ, ಹುಲಿಮಾವು. ಅಲ್ಲಿಂದ 26 ಕಿಲೋಮೀಟ್ರು. ಈ ರೋಡು 1 ಅವರ್ ಜರ್ನಿ. ಓಕೆ ಬನ್ನಿ, ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಆಲ್ಮೋಸ್ಟ್ ಏನು 11 ಗಂಟೆ ಆಗುತ್ತೆ, 11:30 ಆಗುತ್ತೆ ಆಲ್ಮೋಸ್ಟ್. ಇವಾಗ 10:00 ಆಯಿತು, 1 ಅವರಿನ್ನು. ಬನ್ನಿ, ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. 305. ಥ್ಯಾಂಕ್ ಯು ಬ್ರೋ. ಓಕೆ. 248 ರುಪೀಸ್ ಏನೋ ನನಗೆ ಕೊಡ್ತಾ ಇರೋದು. 248 ಎಷ್ಟು? 247 ರುಪೀಸ್ ನನಗೆ ಕೊಡ್ತಾ ಇರೋದು ಇದರಲ್ಲಿ ನೋಡಿ. ಇನ್ನು ಆಲ್ಮೋಸ್ಟ್ ಇನ್ನೂ ಒಂದು 60 ರುಪೀಸು ಅವ್ನು ಕಟ್ ಮಾಡ್ಕೊತವನೆ ರ್ಯಾಪಿಡೋದವನು. ಬಟ್ ನನಗೆ ಅಕೌಂಟ್ಗೆ ಹಾಕ್ಕೊಬಿಟ್ಟೆ. ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಇತ್ತಲ್ಲ, ಅದಕ್ಕೆ ನಾನು ಅಕೌಂಟ್ಗೆ ಹಾಕ್ಕೊಬಿಟ್ಟೆ. ಓಕೆ, ಕಂಪ್ಲೀಟ್ ಆಯಿತು. 247 ಅಂದರೆ 300 ರೂಪಾಯಿ, ಪರವಾಗಿಲ್ಲ. 25 ಕಿಲೋಮೀಟ್ರಿಗೆ. ಇನ್ನು ಅವ್ರು ಟ್ಯಾಕ್ಸ್ ಒಂದು 60 ರೂಪಾಯಿ ಅಂದರೆ ಒಂದು 250 ರೂಪಾಯಿ ಕೊಡ್ತಾನೆ ಗುರು ನಮಗೆ. 25 ಕಿಲೋಮೀಟ್ರಿಗೆ. ಅವಾಗ ಕಿಲೋಮೀಟ್ರಿಗೆ 10 ರೂಪಾಯಿ ಆಯ್ತಲ್ಲ.
ಓಕೆ ಬನ್ನಿ, ನೆಕ್ಸ್ಟ್ ಒನ್ ಆರ್ಡ್ರ್ ಯಾವುದಾದ್ರೂ ಬೀಳುತ್ತಾ ಹೆಂಗೆ ಅಂತ ನೋಡೋಣ. ಯಾವುದಾದ್ರೂ ಬಿದ್ಮೇಲೆ ನಿಮಗೆ ಸಿಗ್ತೀನಿ, ಪೋರ್ಟ್ರೆಲ್ಲ ಆನ್ ಮಾಡ್ಕೊಂಡು ಇಕ್ಕೊಂಡಿರ್ತೀನಿ. ಗೈಸ್ ನೀವು ನೋಡಿರ್ತಾರೆ, ಅದೇ ರ್ಯಾಪಿಡೋದಲ್ಲಿ ಅವ್ರು ಬಿಟ್ಟನಲ್ಲ ಅದೇ ಆರ್ಡ್ರು. ಆಮೇಲೆ ಆರ್ಡ್ರ್ ಒಂದು ಶೋ ಆಗಿಲ್ಲ, ಯಾವುದು ಬಿದ್ದಿಲ್ಲ ಊಬರಲ್ಲಿ, ರ್ಯಾಪಿಡೋದಲ್ಲಿ. ಬಟ್ ಪೋರ್ಟರಲ್ಲಿ ಬಿತ್ತು. ಪೋರ್ಟ್ರಲ್ಲಿ 500 ರೂಪಾಯಿ ಆರ್ಡ್ರು, 300 ರೂಪಾಯಿ ಆರ್ಡ್ರು, 400 ರೂಪಾಯಿ ಆರ್ಡ್ರು ಎಲ್ಲ ಬೀಳ್ತಾನೆ ಐತೆ. ಬಿದ್ದಿದ ತಕ್ಷಣ ಹಂಗೆ ಎತ್ಕೊತವ್ರೆ ಗುರು, ಒಂದೇ ಒಂದು ಆರ್ಡ್ರ್ ಬಿಡ್ತಾ ಇಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬ ಹಿಂಗೆ ಪೋರ್ಟರ್ ಮಾಡ್ತಾನೆ. ಅವ್ನು ಕೇಳಿದೆ, ಏನು ಬ್ರೋ ಹೆಂಗೆ, ಏಕೆ ಆರ್ಡ್ರು ಹಿಂಗೆ ಏನಂತ ಕೇಳಿದ್ದೆ. ಕೇಳಿಲ್ದ್ರು ಗೊತ್ತಾ, ಪೋರ್ಟರ್ ಬಂದ್ಬಿಟ್ಟು ಇವಾಗ ಹೊಸ ಆ್ಯಪ್ ಒಂದು ಬಂದೈತಂತೆ. ಅಂದರೆ ಹೊಸ ಆ್ಯಪ್ ಹೆಂಗಂದರೆ ಬಿದ್ದಿದ ತಕ್ಷಣ ಹಂಗೆ ಎತ್ಕೊಬಿಡೋದು. ಏನಲ್ಲಿ ಗೊತ್ತಾಗಲ್ಲ ಎಲ್ಲಿ ಬಿದ್ದ ಅಲ್ಲಿ. ಇವಾಗ ಹೆಂಗೆ ಎತ್ಕೊತಾರಂದರೆ, ಇವಾಗ ಇಲ್ಲ ಆರ್ಡ್ರ್ ಶೋ ಆಗುತ್ತಲ್ವಾ, ಆರ್ಡ್ರ್ ಶೋ ಆದ ತಕ್ಷಣ ಹಂಗೆ ಅವ್ರಿಗೆ ಬಂದ್ಬಿಡುತ್ತಂತೆ ಆರ್ಡ್ರು. ದೊಡ್ಡ ದೊಡ್ಡ ಆರ್ಡ್ರು ಯಾವುದೇ ಬರುತ್ತೆ ಎಲ್ಲ ಅವ್ರಿಗೆ ಬರುತ್ತಂತೆ ಗುರು. ಒಳ್ಳೆ ಈ ಮ್ಯಾಗ್ನೆಟ್ ಥರ, ಅಂದರೆ ಮ್ಯಾಗ್ನೆಟ್ ಸುತ್ತಮುತ್ತ ಕಬ್ಬಿಣ ಎಲ್ಲಿದ್ರು ಹೆಂಗೆ ಎಲ್ಕೊಳತ್ತೆ ಆ ಥರ ಅದು ಎಲ್ಕೊಂಡೆ ಅವ್ರಿಗೆ ಬೀಳುತ್ತೆ ಕರೆಕ್ಟಾಗಿ. ದೊಡ್ಡ ದೊಡ್ಡ ಆರ್ಡ್ರು ಅವ್ರು ಬಿದ್ಮೇಲೆ ಒಂದೇ ಒಂದು ಸೆಕೆಂಡು ಇಲ್ಲ, ಹಿಂಗೆ ಬಿದ್ದಿದ ತಕ್ಷಣ ಅದು ಎಲ್ಕೊಬಿಡುತ್ತೆ. ಹಂಗೆ ಏನು ಕೈಯಲ್ಲಿ ಕ್ಲಿಕ್ ಮಾಡೋಂಗಿಲ್ಲ, ಏನಿಲ್ಲ, ಹಂಗೆ ಆರ್ಡ್ರು ಆ್ಯಕ್ಸೆಪ್ಟ್ ಮಾಡಿಬಿಡ್ತಾರೆ. ಆ ಥರ ಮಾಡ್ತಾಯಿದ್ರೆ ಹೆಂಗೆ ಹೇಳಿ, ನಮಗೊಂದೇ ಒಂದು ಆರ್ಡ್ರ್ ಸಿಗ್ತಾಯಿಲ್ಲ. ಅದಕ್ಕೆ ಕೇಳಿದ್ದಕ್ಕೆ ಆ ಥರ ಹೇಳ್ತಾ ಫ್ರೆಂಡು, ಬ್ರೋ ಈ ಥರ ಹೊಸ ಫೀಚರ್ ಇವಾಗ ಕೊಟ್ಟಿರೋದು, ಈ ಥರ ಬಿದ್ದಿದ ತಕ್ಷಣ ಹಂಗೆ ನಮಗೆ ಬೀಳುತ್ತೆ, ಅವಾಗ ಎತ್ಕೊಂಡ್ಬಿಡ್ತಾರೆ ಅಷ್ಟೇ. ಜಾಸ್ತಿ ಜನ ಆ ಥರ ಮಾಡ್ತಾವ್ರೆ ಅಂತ ಹೇಳಿದ್ರು. ಬಟ್ ಅಂದರೆ ಈ ಥರ ಮಾಡಿದ್ರೆ ಜಾಸ್ತಿ ಬೇಜಾರಾಗುತ್ತೆ ಗುರು. ಅದ್ರದ್ದು ಬಟ್ಟೆ ಗಿಟ್ಟೆ ಎಲ್ಲ ಎಸ್ಕೊಂಡಿರ್ತೀವಿ, ಅದಕ್ಕೆ ಆಲ್ಮೋಸ್ಟ್ 1500 ಆಗುತ್ತೆ. ಅದೆಲ್ಲ ಕೊಟ್ಟು ನಾವು ಈ ಥರ ಮಾಡಿದ್ರೆ ಬೇಜಾರಾಗುತ್ತೆ. ಬೆಲಂದೂರು, ವಿಜಯನಗರ, ಯಾವ ಥರ ಆ ಥರ ಮಾಡಿದ್ರೆ ಸರಿಯಾಗಿ ಬೇಜಾರಾಗುತ್ತೆ. ಇವಾಗ ಅದೇ ನಮ್ಮ ಫ್ರೆಂಡ್ ಹೇಳಿದ್ದು, ಎಲ್ಲ ಎತ್ಕೊಳಕ್ಕಾಗ್ತಾಯಿಲ್ಲ, ಎಲ್ಲ ಎತ್ಕೊಬಿಡ್ತವ್ರೆ, ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೀನಿ, ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ದ ಫ್ರೆಂಡು. ನನಗೆ ಬೇಜಾರಾಗೋಯ್ತು. ಏನು ಗುರು ಪಾಪ ಅಷ್ಟೊಂದು ಕಷ್ಟ ಬಿಟ್ಟು ಹೋಗಿ ಎಲ್ಲ ಕಾಯ್ಕೊಂಡಿದ್ರೆ ನೋಡಿ, ಇವಾಗ ನಮ್ಮ ಪರಿಸ್ಥಿತಿನೇ ಹೆಂಗೈತೆ ಅಂತ. ಒಂದೇ ಒಂದು ಆರ್ಡ್ರಿಲ್ಲ, ಬೀಳೋದೆಲ್ಲ ಹಂಗೆ ಎತ್ಕೊಬಿಡ್ತವ್ರೆ. ಏನು ಒಂದು ಸೆಕೆಂಡ್ ಇರ್ತಾಯಿಲ್ಲ, ಬಿದ್ದಿದ ತಕ್ಷಣ ಹಂಗೆ ಸಮೋನ್ ಆಕ್ಸೆಪ್ಟ್ ಸಮೋನ್ ಆಕ್ಸೆಪ್ಟ್ ಅಂತ ಬರ್ತೈತೆ. ಏನು ಅಲ್ಲಿ ಬಿದ್ದಿದ ತಕ್ಷಣ ಹಂಗೆ ಎತ್ಕೊಬಿಟ್ಟು ಸಮೋನ್ ಆಕ್ಸೆಪ್ಟ್ ಅಂತ ಬರ್ತೈತೆ. ನನಗೆ ಬೇಜಾರಾಗೋಯ್ತು. ಆಲ್ಮೋಸ್ಟ್ ಒಂದು 3-4 ಅವರ್ದ ವೆಯ್ಟ್ ಮಾಡಿದ್ದು, ಒಂದೇ ಒಂದು ಆರ್ಡರ್ ಬಿದ್ದಿಲ್ಲ ಪೋರ್ಟರಲ್ಲಿ. ಎಲ್ಲ ಬಿದ್ದಿದ್ದೆಲ್ಲ ಹಂಗೆ ಎತ್ಕೊಬಿಡ್ತಾವ್ರೆ. ಈ ಕೇಳಿದ್ದಕ್ಕೆ ಅದೇ ಯಾಕೆ ಹಿಂಗೆ ಮಾಡ್ತಾವ್ರೆ ಬ್ರೋ ಅಂತ ಹೇಳಿದ್ರು. ನನಗೆ ಬೇಜಾರಾಗೋಗಿ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ಬೇಜಾರಾಗೋಯ್ತು ಗುರು ಇದು ಮಾಡೋದಕ್ಕೆ. ಏನು ಒಂದೇ ಒಂದು ಆರ್ಡ್ರ್ ರ್ಯಾಪಿಡೋದಲ್ಲಿ ಮಾಡಿರೋದು ನೋಡಿರ್ತೀರ. ಆ ಆರ್ಡ್ರ್ ಮಾಡಿ ಯಪ್ಪ ಆಲ್ಮೋಸ್ಟ್ ಅಲ್ಲೇ ವೆಯ್ಟ್ ಮಾಡಿ ಎಲ್ಲ ರೌಂಡ್ ಹಾಕಿ ಬೆಳಗ್ಗೆ ಫುಲ್ ಚಾರ್ಜ್ ಹಾಕಿದ್ದು 135 ಕಿಲೋಮೀಟ್ರು, ಅದ್ರಲ್ಲಿ ನೋಡಿ 82 ಕಿಲೋಮೀಟ್ರಿಗೆ ಬಂದೈತೆ. ಎಲ್ಲ ಸುತ್ತಾಡಿದ್ದೇನೆ ಕೆಲಸ, ಒಂದೇ ಒಂದು ಆರ್ಡ್ರ್ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರೆ ಈ ಥರ ಸೀನ್ ಆಗೈತಂತೆ ಆ್ಯಪು. ಅದಕ್ಕೆ ಬೇಜಾರಾಗ್ಬಿಟ್ಟು ಹೋಗ್ತಾ ಇದ್ದೀನಿ ಮನೆಗೆ. ವಿಡಿಯೋ ಬಂದ್ಬಿಟ್ಟು ಲೆಂತ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆ ಒಂದು ಏತರಲ್ಲಿ ಪೋರ್ಟರ್ ಮಾಡಿದೆ, ಅದು ಅಟ್ಯಾಚ್ ಮಾಡ್ತೆ. ಹಂಗೆ ಅದು ನೋಡ್ಕೊಬನ್ನಿ. ಫುಡ್ ಸ್ಪೇಸ್ ಹೆಂಗೆ ಓಪನ್ ಮಾಡೋದು ಅಂತ ಕೇಳ್ತಾಯಿದ್ರು. ಹಿಂಗೆ ಸುಮ್ಮನೆ ಅಷ್ಟೇ ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ. ಇದು ನಾರ್ಮಲ್ಲು, ಅಂದರೆ ಚಿಕ್ಕ ಸ್ವಲ್ಪ ಗುಡ್ ಸ್ಪೇಸ್ ಇದು. ಏನು ಐಟಮ್ ಅಷ್ಟೊಂದು ಇಟ್ಕೊಳಕ್ಕಾಗಲ್ಲ. ಒಂದು ಚಾರ್ಜರು, ಒಂದು ಹೆಲ್ಮೆಟ್ ಕ್ಯಾರಿ ಮಾಡ್ಬೋದು ಅಷ್ಟೇ. ಸ್ಟ್ಯಾಂಡ್ ನೋಡಿ ಈ ಥರ ಸೈಡಲ್ಲಿ ಕೊಟ್ಟಿದ್ದಾನೆ. ಬಟ್ ಸ್ಟ್ಯಾಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ. ಹಿಂದೆ ಮುಂದೆ ಬಂದ್ಬಿಟ್ಟು ನಿಮಗೆ ಡಬಲ್ ಸಸ್ಪೆನ್ಷನ್ ಬರುತ್ತೆ, ಓಲೋ ಥರ ಇಲ್ಲ. ಓಕೆ ಚೆನ್ನಾಗೈತೆ ಗಾಡಿ ಮಾತ್ರ. ಇದು ನಿಮಗೆ ಇಲ್ಲಿ ಏನಾದರೂ ಇಕ್ಕೋಬೇಕಂದ್ರೆ ಈ ಥರ ಮಾಡಿದ್ರೆ ಬರುತ್ತೆ. ಓಕೆ ಚೆನ್ನಾಗೈತೆ ಗಾಡಿ ಮಾತ್ರ. ಅದೇ ಓಡಿಸಿದ್ದು ನೋಡಿರ್ತೀರಲ್ಲ, ಚೆನ್ನಾಗೈತೆ. ಇದರಲ್ಲಿ ಇದು ಮೊಬೈಲ್ ಹೋಲ್ಡ್ರ್ ಹಾಕ್ಕೊಳೋದಕ್ಕೆ ಜಾಗ ಇಲ್ಲ. ಇನ್ನು ಹಾಕ್ಕೊಂಡ್ರೆ ಇಲ್ಲಿ ಹಾಕ್ಕೋಬೋದು. ಅದೇ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ರಲ್ಲ, ಇಲ್ಲಿ ಹಾಕ್ಕೋಬೇಕು. ಬಟ್ ಇಲ್ಲಿ ಹಾಕ್ಕೊಂಡ್ರೆ ಏನೂ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾನು ಬಿಚ್ಚಿಬಿಟ್ಟೆ. ಅದು ಮೊಬೈಲ್ ಹೋಲ್ಡ್ರ್ ಒಳಗಡೆನೇ ಐತೆ, ಬಟ್ ನಾನು ಅದು ಯೂಸ್ ಮಾಡಿಲ್ಲ. ಇಲ್ಲಿ ನೋಡಿ 94% ಐತೆ. 98 ಕಿಲೋಮೀಟ್ರ್ ಹೋಗ್ಬೋದು. ಈಕೋ ಮೋಡ್ ಬಿಟ್ಟು ಬೇರೆ ಮೋಡ್ ಯಾವುದೂ ಹೋಗಲ್ಲ. ಇನ್ನು ರೈಡ್ ಮೋಡಲ್ಲಿ ಬಂದ್ಬಿಟ್ಟು ನಿಮಗೆ 84 ಹೋಗುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ 80 ಹೋಗುತ್ತೆ. ಹೈಪರಲ್ಲಿ ಬಂದ್ಬಿಟ್ಟು 70 ಅಷ್ಟೇ. 1 2 3 4 ಇದರಲ್ಲಿ 4 ಮೋಡ್ ಐತೆ. ಇನ್ನೊಂದು ಸೂಪರ್ ಇಕೋನ ಅದು ಯಾವುದೋ ಒಂದು ಮೋಡ್ ಐತೆ ಗುರು. ಇದರಲ್ಲಿ ನಿಮಗೆ ಆಲ್ಮೋಸ್ಟು ಏನು ಒಂದು
103 ಹೋಗುತ್ತೆ. ಬಟ್ ಇದು ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಗೊತ್ತಿಲ್ಲ ನನಗೂ. ಪಿಕಪ್ ಮಾತ್ರ ಐತೆ ಗುರು, ಪರವಾಗಿಲ್ಲ. 103 ಕಿಲೋಮೀಟ್ರ್ ಹೋಗುತ್ತೆ. ಇದು ಸ್ಮಾರ್ಟ್ ಈಕೋ ಅಂತಾರೆ. ಸ್ಮಾರ್ಟ್ ಈಕೋದಲ್ಲಿ ಎಷ್ಟು ಹೋಗುತ್ತೆ, ಯಾವುದು ಆರ್ಡ್ರ್ ಬೀಳ್ತೈತೆ 208 ಹೊಸಕೋಟೆಗೆ ಬೀಳ್ತೈತೆ ಆರ್ಡ್ರು. ಹೋಗೋಣ ಹೀಗೆ. 108 ರೂಪಾಯಿ ಬೀಳ್ತೈತೆ ಹೊಸಕೋಟೆಗೆ. ಎತ್ಕೊಳೋಣ. ಓಕೆ, ಎತ್ಕೊಂಡೆ ಆರ್ಡ್ರು. ಪಿಕಪ್ ಎಲ್ಲಿ ಗುರು ಇದು? 5 ಕಿಲೋಮೀಟ್ರ್ ಪಿಕಪ್ಪು. ಓಕೆ, ನಿಮಗೆ ಪಿಕ್ ಮಾಡಬೇಕಾದ್ರೆ ಡೈರೆಕ್ಟ್ ಸಿಗ್ತೀನಿ ಬನ್ನಿ. ಇದು ಐಟಮ್ ಪೆನ್ ಡ್ರೈವ್ ಏನೋ ಕೊಟ್ಟವ್ರೆ. ಪಿಕಪ್ ಆಯಿತು. ಸೆಲ್ಫಿ ಕೇಳ್ತೈತೆ. ಇದು ಬೇರೆ ನಂದಲ್ಲ ಐಡಿ, ಅಮೋಗಿದು. ಹಿಂಗೆ ಯಾಕಣೆ ಏನಾಗತ್ತೆ, ಬ್ಲಾಕ್ ಆದರೆ ಹೋಗಲಿ ಅಷ್ಟೆ. ಎಲ್ಲಿ ಡ್ರಾಪು? ಎಷ್ಟು ಕಿಲೋಮೀಟ್ರ್ ಐತೆ? ಮೇ ಬಿ 12 ಕಿಲೋಮೀಟ್ರ್ ಇರ್ಬೋದು. 12 ಇಲ್ಲಾಂದರೆ ಒಂದು 13. ಓ ಯಪ್ಪ, 14 ಕಿಲೋಮೀಟ್ರಾ? ಒಂದು 5 ಟೋಟಲ್ ಎಲ್ಲ ಒಂದು 20 ಕಿಲೋಮೀಟ್ರು. 20 ಕಿಲೋಮೀಟ್ರ್ ಆಲ್ಮೋಸ್ಟ್ ಅಷ್ಟೇ. ಅಲ್ಲೇ ಬಂತಲ್ಲ 10 ರೂಪಾಯಿ ಕಿಲೋಮೀಟ್ರಿಗೆ. ಓಕೆ, 14 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ನು. ಬನ್ನಿ, ನಿಮಗೆ ಡೈರೆಕ್ಟಾಗಿ ಈ ರೋಡೇ ತೋರಿಸ್ತೈತೆ ಡ್ರಾಪ್ಗೆ. ಹಿಂಗೆ ಹೋಗ್ಬೇಕು. ಓಕೆ, ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ. ಇದು ಯಾವುದೋ ಊರಿಗೆ ಕರ್ಕೊಬಂದೈತೆ. ಇಲ್ಲೇ ತೋರಿಸ್ತೈತೆ ಲೊಕೇಶನ್ನು. ಒಂದು 208 ಬ್ರೋ. ಓಕೆ, ಪೇಮೆಂಟ್ ಆಯಿತು. ಓಕೆ, ಆರ್ಡ್ರ್ ಯಾವುದು ಬೀಳಲ್ಲ ಇಲ್ಲಿ, ಅರ್ಥ ಆಯ್ತು ನನಗೆ. ಇನ್ನು ಮೈನ್ ರೋಡ್ಗೆ ಹೋಗೋಣ. ಇಲ್ಲಿಂದ ಮೈನ್ ರೋಡ್ಗೆ ಆಲ್ಮೋಸ್ಟ್ ಒಂದು 15 ಕಿಲೋಮೀಟ್ರ್ ಐತೆ. ಮೈನ್ ರೋಡ್ಗೆ ಹೋಗಿ ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಿಮಗೆ ಡೈರೆಕ್ಟಾಗಿ ಸಿಗ್ತೀನಿ ಬನ್ನಿ. ನೋಡಿದ್ರಾ? ಬಟ್ ಅದೇ ಕಂಟೆಂಟ್ ಇದು ಬಂದ್ಬಿಟ್ಟು ಲೆಂತ್ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದು ಅಟ್ಯಾಚ್ ಮಾಡಿದ್ದು. ಬಟ್ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿ. ನೋಡೋಷ್ಟರಲ್ಲೇ ಎತ್ಕೊಬಿಡ್ತಾರೆ. ಈ ಥರ ಯಾವಾಗಾದರೂ ನಿಮ್ಗೆ ಆಗೈತೆ ಏನಂತ ಒಂದು ಕಮೆಂಟ್ ಹಾಕಿ. ಇವಾಗ ಹೊಸ್ದಾಗಿ ಈ ಥರ ಮಾಡ್ತಾವ್ರಂತೆ. ನೀವೇನಾದರೂ ಪೋರ್ಟರ್ ಕಸ್ಟಮರ್ ಕಡೆಯಿಂದ ಯಾರಾದರೂ ನೋಡಿದ್ರೆ ಸ್ವಲ್ಪ ಸಾಲ್ವ್ ಮಾಡಿಕೊಡಿ. ಅಂದರೆ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಇರಲಿಲ್ಲ, ಇವಾಗೆಲ್ಲ ಈ ಥರ ಜಾಸ್ತಿ ಆಗ್ತೈತೆ. ಒಂದಿಬ್ಬರು ಹೇಳಿದ್ರು ನನಗೆ ಈ ಥರ ಆಗ್ತೈತೆ ಬ್ರೋ ಅಂತ. ಅದಕ್ಕೆ ಆದಷ್ಟು ಇದನ್ನು ವಿಡಿಯೋನ ಶೇರ್ ಮಾಡಿ, ಆದಷ್ಟು ಪೋರ್ಟರ್ ಕಸ್ಟಮರ್ ಕೇರ್ಗೆ ತಲುಪೋಂಕ ಶೇರ್ ಮಾಡಿ ಅಂತ ಈ ವಿಡಿಯೋಲಿ ಮುಗಿಸ್ತೀನಿ. ಈ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.